ಅಂತೂ ಇಂತೂ ಚಿತ್ತಾಪುರದ ವಿವಾದಕ್ಕೆ ಬ್ರೇಕ್ ಬಿದ್ದಿದೆ. RSS ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಬೇಕು ಅಂತ ಮಾಡಿದ ಹೋರಾಟಕ್ಕೆ ನ್ಯಾಯ ಸಿಕ್ಕದಾಗಿದೆ. ಇಲ್ಲಿ RSS ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಸಾವಿರಾರು ಕಡೆ ಸಂಘದ ಶತಾಬ್ದಿಗೆ ಪಥಸಂಚಲನ ಮಾಡಿತ್ತು. ಅದು ವಿಜಯದಶಮಿಯಲ್ಲಿ ಪ್ರತಿ ವರ್ಷ ಪಥಸಂಚಲನ ಆಗುತ್ತೆ. ಈ ಬಾರಿ ವಿಶೇಷವಾಗಿ 100ನೇ ವರ್ಷದ್ದು ಅಂತ ಪಥಸಂಚಲನ ಆಗಿತ್ತು. ಆದರೆ ಅದನ್ನು ಚಿತ್ತಾಪುರದಲ್ಲಿ ಆಗಬಾರದು ಅಂತ ಹೇಳಿ RSSನ ಚಟುವಟಿಕೆಗಳ ಮೇಲೆ ನಿಷೇಧ ಹೇರಬೇಕು, ಇದು ಲಾಠಿ ಹಿಡ್ಕೊಂಬರ್ತಾರೆ, ಕಾನೂನು ಸುವ್ಯವಸ್ಥೆಗೆ ಭಂಗ ಮಾಡ್ತಾರೆ ಅಂತೆಲ್ಲ ಚಿತ್ತಾಪುರದ ಶಾಸಕ, ಗ್ರಾಮೀಣಾಭಿವೃದ್ಧಿ ಹಾಗೂ ITBT ಖಾತೆ ಸಚಿವರು ವಿರೋಧ ವ್ಯಕ್ತಪಡಿಸಿ ಸರ್ಕಾರ ಹಾಗೆ ತನ್ನ ಯಾವ್ಯಾವ ಸಾಧ್ಯತೆಗಳನ್ನು ಬಳಸ್ಕೊಳ್ಬೋದೋ ಎಲ್ಲವನ್ನು ಬಳಸ್ಕೊಂಡು ಅದನ್ನು ಹತ್ತಿಕ್ಕುವ ಕೆಲಸ ಮಾಡಿದರು. ಆದರೆ ಅವರೇ ಬರೆದ ಹಾಗೆ ಸಂವಿಧಾನ ಅತ್ಯಂತ ಸುಂದರ, ಅದನ್ನು ದುರ್ಬಳಕೆ ಮಾಡಿಕೊಂಡ್ರೆ ಬದುಕು ದುಸ್ತರ ಅಂತ ಅವರೇ ಕೋಪದಲ್ಲಿ ಟ್ವೀಟ್ ಮಾಡಿದ್ದಾರೆ. ಅಯ್ಯೋ BJPಯವರಿಗೆ RSSನವರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಟ್ಬಿಡ್ತಲ್ವಾ ಕೋರ್ಟು, ನಾನು ಸೋತು ಬಿಟ್ಟೆ ಅಂತ. ಅಂದರೆ ಅವರ ಕೋಪದಲ್ಲೇ ಕಾಣಿಸ್ತಾ ಇದೆ ಅವರಿಗೆ ಸೋಲಾಗಿದೆ ಅಂತ. ಅವರು ಯಾವ ರೀತಿಯಲ್ಲಿ ಇದನ್ನು ತಡೆಯೋ ಪ್ರಯತ್ನ ಮಾಡಿದರು, ಇದಕ್ಕೆ ಯಾಕೆ ಈ ಕೆಲಸಕ್ಕೆ ಇಳಿಬೇಕಾಗಿತ್ತು ಅಂತ. ಇದು ಸಹಜವಾಗಿಯೇ ದೇಶಾದ್ಯಂತ ಆಗ್ತಾ ಇರೋ ರೀತಿ ಚಿತ್ತಾಪುರದಲ್ಲೂ ಆಗ್ತಾ ಇತ್ತು. ಈಗೇನು ರೂಲ್ಸು ಹೋಗಲಿ, ಹೈಕೋರ್ಟ್ ವಿಭಾಗೀಯ ಪೀಠ ಕೊಟ್ಟಿರುವಂಥ ರೂಲ್ಸ್ಗಳೇನಿದೆ, ಸಿಂಪಲ್ 300 ಜನ, ಅದಕ್ಕಿಂತ ಹೆಚ್ಚಿನ ಜನ ಇರಬಾರ್ದು. ನಾವು ಎಲ್ಲೆಲ್ಲಿ ಹೇಳಿದ್ದೀವಿ ಆ ಒಂದು ನಿಗದಿತ ಸ್ಥಳದಲ್ಲಿ ಮಾತ್ರ ಪಥಸಂಚಲನ ಮಾಡಬೇಕು. ಚಿತ್ತಾಪುರದ ಹೊರಗಿನವರು ಇಲ್ಲಿ ಬಂದು ಪಥಸಂಚಲನದಲ್ಲಿ ಭಾಗವಹಿಸಬಾರ್ದು. ಇದು ಮೊದಲು ಮಾಡಿರ್ತಾ ಇದ್ರು, ಹೀಗೆ ಮಾಡಿರ್ತಾ ಇದ್ರು. ಈ ವಿವಾದನ ಮಾಡದೇನೆ ಸಹಜವಾಗಿ ಚಿತ್ತಾಪುರದಲ್ಲಿ ಪಥಸಂಚಲನ ಆಗಿದ್ರೂ ಕೂಡ ಸುಮ್ಮನೆ ಆಗೋಗಿರೋದು. ಈಗ ಇಡೀ ರಾಜ್ಯ ದೇಶದ ಗಮನ ಸೆಳೆದು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡ್ತಾ ಇದೆ ಅಂತ RSSಗೊಂದು ಬಿಲ್ಡಪ್ ಕೊಟ್ಟಂಗಾಯ್ತೆ ಹೊರತು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನು ಸಂವಿಧಾನ ಹೇಳಿದೆ. ಅದರಡಿ ಪ್ರಿಯಾಂಕ್ ಖರ್ಗೆ ಅವರು ಒಂದೇ, RSSನ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಒಂದೇ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಟ್ವೀಟ್ ಮಾಡಿ ಇದು ಸರ್ಕಾರದ ಔದಾರ್ಯ ಅಂತ ತಿಳ್ಕೊಳ್ಳಿ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ, ಅದನ್ನೇ ಮಾಡಿರೋದು. ಅದನ್ನೇ ಈಗ ಹೈಕೋರ್ಟ್ ವಿಭಾಗೀಯ ಪೀಠ ಕೊಟ್ಟಿರುವಂಥದ್ದು. ಕಾನೂನಿನ ಅಡಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಒಂದೇ. ಅದು ಮನುಷ್ಯನಿಗಿರುವಂಥ ಸಂವಿಧಾನ ಕೊಟ್ಟಿರುವಂಥ ಸ್ವಾತಂತ್ರ್ಯ ಮೂಲಭೂತ ಹಕ್ಕು. ಅಂದರೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಯಾರು ಹರಣ ಮಾಡಬಾರ್ದು. ವ್ಯಕ್ತಿ ಸಂಘಜೀವಿ, ಅವನು ಸಂಘಜೀವಿ ಅಂದರೆ ಸಂಘ ಸಂಘಟನೆಗಳಲ್ಲಿ ತೊಡಗಿಸ್ಕೊಳ್ತಾನೆ. ಅವನು ತೊಡಗಿಸ್ಕೊಳ್ಳುವಾಗ ಅವನಿಗೆ ಯಾವುದೇ ರೀತಿ ಅವನ ಸ್ವಾತಂತ್ರ್ಯದ ಹರಣ ಆಗಬಾರ್ದು. ಆ ಸಂಘ ಆ ಸಂಸ್ಥೆ ಯಾವುದೇ ರೀತಿಯಲ್ಲಿ ಏನು ಕಾನೂನಿನ ಭಂಗ ಮಾಡೋದಿಲ್ಲ ಅಂದರೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡೋದಿಲ್ಲ ಅಂದರೆ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಸಂವಿಧಾನದ ಅಡಿಯಲ್ಲಿ ಹೇಳಿದೆ. ಅದನ್ನೇ ಈಗ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತ್ರ ಹೇಗಾದರೂ ಮಾಡಿ ಈ RSS ಪಥಸಂಚಲನವನ್ನು ಚಿತ್ತಾಪುರದಲ್ಲಿ ಆಗದಂತೆ ತಡಿಬೇಕು ಅಂತ ಇತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ಚಿತ್ತಾಪುರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಚಿತ್ತಾಪುರ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದೆ. ದಕ್ಷಿಣ ಭಾರತದಲ್ಲೇ ಅತ್ಯಂತ ಹಿಂದುಳಿದಿರುವಂಥ ಜಿಲ್ಲೆಗಳಲ್ಲಿ ನಂಬರ್ 1 ಅನ್ನೋದು, ಅತ್ಯಂತ ಕಡಿಮೆ ತಲಾದಾಯ ಹೊಂದಿರುವಂಥ ಜಿಲ್ಲೆ ಅಂತ ಕಲಬುರಗಿಯನ್ನು ಹೇಳ್ತಾರೆ. ಕಲಬುರಗಿ ಆ ದಾಖಲೆಗಳಲ್ಲಿ ಕಲಬುರಗಿ ಮೊದಲನೇ ಸ್ಥಾನದಲ್ಲಿದೆ. ಅದರಲ್ಲಿ ಚಿತ್ತಾಪುರ ಬರುತ್ತೆ. ಚಿತ್ತಾಪುರ ಅಭಿವೃದ್ಧಿ ಆಗಿಲ್ಲ. ಚಿತ್ತಾಪುರದಲ್ಲಿ ಸಾಮಾನ್ಯ ಕೋತಿ ಸಮಸ್ಯೆಯಿಂದ ಹಿಡ್ಕೊಂಡು ರಸ್ತೆ ಸಮಸ್ಯೆ, ಮೂಲಭೂತ ಸೌಕರ್ಯಗಳ ಸಮಸ್ಯೆ, ನೀರಿನ ಸಮಸ್ಯೆ, ಜನರಿಗೆ ಮಾರುಕಟ್ಟೆ ಸಮಸ್ಯೆ, ಎಲ್ಲ ರೀತಿಯ ಸಮಸ್ಯೆಗಳು. ನೀವಲ್ಲಿ ಪೊಲೀಸ್ ಠಾಣೆಗೆ ಹೋದರೆ ಅಲ್ಲೊಂದಷ್ಟು ದೌರ್ಜನ್ಯ, ನೀವು ಸರ್ಕಾರಿ ಕಚೇರಿಗಳಿಗೆ ಹೋದರೆ ಅಲ್ಲಿ ಲಂಚ, ಜನರಿಗೆ ಬದುಕು ದುಸ್ತರ ಆಗಿದೆ. ನೀವು ಅದನ್ನು ಸುಧಾರಣೆ ಮಾಡಿ ಅಂದರೆ ನಿಮ್ಮ ಖಾತೆಯಲ್ಲಿ ನಿಮ್ಮ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಜೊತೆಗೆ ITBT ನಿಮ್ಮ ಖಾತೆಯಲ್ಲಿ ನೀವು ಮಾಡಿರುವಂಥ ಸಾಧನೆಗಳ ಒಂದು 10 ಪಟ್ಟಿಯನ್ನು ಜನರ ಮುಂದೆ ಇಟ್ಟು ಜನರನ್ನ ಮೆಚ್ಚುವಾಗಿ ಮಾಡಿ. ಮಾಧ್ಯಮದವ್ರು ನಿಮ್ಮನ್ನು ಖಂಡಿತ ಮೆಚ್ಕೋತಾರೆ, ನಿಮ್ಮ ಕೆಲಸಗಳಿಗೆ ಸೆಲ್ಯೂಟ್ ಹೊಡಿತಾರೆ, ನಾವು ಕೂಡ ನಿಮ್ಮ ಕೆಲಸಗಳನ್ನ ಮೆಚ್ಕೋತೀವಿ. ಅದನ್ನು ಮಾಡೋದು ಬಿಟ್ಟು ನಾನು RSSನ ಪಥಸಂಚಲನವನ್ನು ತಡಿಬೇಕು ಅಂತ ಹಠಕ್ಕೋ ಚಟಕ್ಕೋ ಬಿದ್ದು ಈ ಪರಿ ಹೋರಾಡಿ ಕೊನೆಗೆ RSS ಪಥಸಂಚಲನಕ್ಕೆ ಹೈಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ. ನೀವೇನೋ ಗೆದ್ದ ಹಾಗೆ ಅಲ್ಲಿ ಕಂಡೀಷನ್ಸನ್ನು ಹಾಕಿದ್ದೀರಾ. ಪ್ರತಿಯೊಂದು ಈ ರೀತಿಯ ವಿವಾದವನ್ನು ಸೃಷ್ಟಿ ಮಾಡಿದಾಗ ಅದಕ್ಕೆ ಕಂಡೀಷನ್ಸ್ ಹಾಕಿನೇ ಹಾಕ್ತಾರೆ. ವಿವಾದ ಸೃಷ್ಟಿ ಮಾಡಿದ್ಯಾರು? ನೀವೇ ಅಂತ ಪರೋಕ್ಷವಾಗಾದರೂ ಕಾಣ್ತಾ ಇದೆ. ಯಾಕಂದರೆ ಅಲ್ಲಿ ಕ್ರಿಶ್ಚಿಯನ್ ಸಂಘಟನೆ ಬರುತ್ತೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ಪರೋಕ್ಷವಾಗಿ ಈ ವಿವಾದವನ್ನು ಸೃಷ್ಟಿ ಮಾಡಿದ್ರು ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ RSS ಪಥಸಂಚಲನದ ದಿನವೇ ಕ್ರಿಶ್ಚಿಯನ್ ಸಂಘಟನೆಯವರು ಪಥಸಂಚಲನಕ್ಕೆ ಅವಕಾಶ ಕೇಳ್ತಾರೆ.
ಭೀಮ್ ಆರ್ಮಿಯವರು ಕೇಳ್ತಾರೆ, ದಲಿತ್ ಪ್ಯಾಂಥರ್ಸ್ ಅವ್ರು ಕೇಳ್ತಾರೆ, ಅದೇ ದಿನ ರಾಜ್ಯ ರೈತ ಸಂಘಟನೆಯವ್ರು ಕೇಳ್ತಾರೆ, ಯಾವುದೋ ರೈತ ಸಂಘಟನೆಯವರು, ಆಮೇಲೆ ಅದೇ ದಿನ ಏನು ಕುರುಬರ ಸಂಘದವ್ರು ಕೇಳ್ತಾರೆ. ಇವ್ರು ಎಲ್ಲರನ್ನ ಚೂ ಬಿಟ್ಟಿದ್ಯಾರು? ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ RSS ಪಥಸಂಚಲನ ಮಾಡಿದ ದಿನವೇ ಮಾಡಬೇಕು ಅಂತ, ಅಥವಾ ಇವರೆಲ್ಲರೂ RSS ಏನು ಹಿಂಸಿಸ್ತಾ ಇಲ್ಲ, ಅಥವಾ ಇವರಿಗೆ RSSನ ಎಲ್ರಿಗೂ ವಿರೋಧ ಏನೂ ಇಲ್ಲ. ಆದರೆ ಅದನ್ನು ಸೃಷ್ಟಿ ಮಾಡಿ ಆ ದಿನ ಎಲ್ಲರೂ ಚೀತು ಈ ರೈತ ಸಂಘಟನೆಯವ್ರಿಗೆ ಯಾಕೆ ಬೇಕು ರಾಜಕೀಯ, ಈ ಕುರುಬರ ಸಂಘಟನೆಗೆ ಇವರಿಗೆಲ್ಲ ಯಾಕೆ ಬೇಕು ರಾಜಕೀಯ ಅಂತ ಜನ ಸಂಘಟನೆಗಳನ್ನ ಬಯ್ಯೋ ಹಾಗೆ ಮಾಡಿದ್ದು ನೀವೇ. ಈಗ ಸರ್ಕಾರ ಸಹಜವಾಗಿಯೇ ಕಾನೂನು ಸುವ್ಯವಸ್ಥೆಗೆ ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗತ್ತೆ. ಹೈಕೋರ್ಟ್ ಈಗಾಗಲೇ ಆದೇಶವನ್ನು ಕೊಟ್ಟಿದೆ, ನವೆಂಬರ್ 16ಕ್ಕೆ ಸಹಜವಾಗಿ ಆ ನಿಯಮಗಳ ಅಡಿಯಲ್ಲಿ ಪಥಸಂಚಲನ ಮಾಡಿ ಅಂತ. ಅದಕ್ಕೆ RSS ಕೂಡ ಒಪ್ಪಿದೆ. ಇಷ್ಟಾದ ಮೇಲೂ ಕೂಡ ಇನ್ನೂ ಏನಾದರೂ ಮತ್ತಷ್ಟು ಕೌಂಟ್ರ್ಗಳು ಇದನ್ನು ಮಾಡೋದನ್ನು ಬಿಟ್ಟು ಚಿತ್ತಾಪುರದ ಅಭಿವೃದ್ಧಿ ಇರಲಿ, ಇಲ್ಲ ತಮ್ಮ ಖಾತೆಯಲ್ಲಿ ತಮ್ಮ ಇಲಾಖೆಯಲ್ಲಿ ಅಭಿವೃದ್ಧಿನ ಮಾಡೋಕ್ಕೆ ಸಾಧ್ಯ ಆದರೆ ಖಂಡಿತ ರಾಜ್ಯದ ಜನರಿಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಟು RSSನ್ನು ಬ್ಯಾನ್ ಮಾಡೋದು, ಅದರ ಚಟುವಟಿಕೆ ನಿಷೇಧ ಮಾಡೋದು, ಇದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಹಾಗೆಯೇ ಆಯಾ ಸಂಬಂಧಪಟ್ಟ ಇಲಾಖೆಗಳು ಏನಾದರೂ ಅಂಥ ಮಹಾನ್ ತಪ್ಪನ್ನು ಎಸಗಿದರೆ ಗೃಹ ಇಲಾಖೆ ಇದೆ. ನಿಮ್ಮ ಗೃಹ ಇಲಾಖೆ ಇದೆ ಅಂತ ಈಗ ಹೇಳಿದಾಗ ನೆನಪಾಯ್ತು ನೋಡಿ. ನೀವು ಕಾನೂನು ಸುವ್ಯವಸ್ಥೆಗೆ RSS ಭಂಗ ತರುತ್ತೆ, 300 ಜನ ಮಾತ್ರ ಇರಬೇಕು, ಲಾಠಿ ಹಿಡ್ಕೊಂಡು ಬರಬಾರ್ದು, ಈ ರೀತಿ ರೂಲ್ಸ್ಗಳನ್ನು ಮಾಡೋ ಬದಲು ಆ ಜೈಲಿನಲ್ಲಿರೋರಿಗೆ ಮೊಬೈಲ್ ಫೋನ್ ಕೊಟ್ಟು ಆ ಕೊಲೆ ಮಾಡಿದಂಥವ್ರು, ಕಿರಾತಕರು, ಕೊಲೆಗಡುಕರು, ಇವರಿಗೆ ಮೊಬೈಲ್ ಫೋನನ್ನು ಕೊಟ್ಟು ಇವರಿಗೆ ಬೇಕಾದ್ದೆಲ್ಲವನ್ನೂ ಕೊಡ್ತಾ ಇರುವಂಥ ಈ ಸರ್ಕಾರದ ನಡೆ ಇದೆಯಲ್ಲ, ಇದನ್ನು ಜನ ಮೆಚ್ಕೋಬೋದಾ? ನೀವು ಯಾವುದನ್ನೋ ಒಂದೊಂದು ತಡೆಯೋಕ್ಕೆ ಹೋಗ್ತೀರಾ, ಇಲ್ಲಿ ಮಹಾನ್ ಅನಾಹುತ ಮಾಡಿದವ್ರನ್ನ ಜೈಲಿನಲ್ಲಿ ಒಳಗಿಟ್ಟು ನೋಡ್ಕೊಳ್ತಾ ಇರೋ ರೀತಿಗೆ ಜನ ಛೀ ಥೂ ಅಂತ ಇದ್ದಾರೆ ಸರ್ಕಾರಕ್ಕೆ. ಅಂಥ ಸರ್ಕಾರದ ಭಾಗ ಆಗಿದ್ದೀರಾ ನೀವು. ನಿಮಗೆ ಆ ಒಂದು ಪಥಸಂಚಲನ ತಡೆದುಬಿಟ್ಟು ಮಹಾನ್ ಏನಾಗಬೇಕಾಗಿತ್ತು ಗೊತ್ತಿಲ್ಲ. ಅದನ್ನು ಸಾಧಿಸೋದಕ್ಕೆ ಹೊರಟು ಈಗ ಮುಖಭಂಗ ಆಗಿದ್ದಕ್ಕೆ ಹಿಂಗೆ ಟ್ವೀಟ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಜನ ಕೂಡ ಅದಕ್ಕೆ ಸರಿಯಾಗಿ ಕೆಳಗಡೆ ಕಮೆಂಟ್ಗಳಲ್ಲಿ ಬಾರಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅವರ ಇಲಾಖೆ, ಅವರ ಕ್ಷೇತ್ರ ಇವೆರಡನ್ನು ಅಭಿವೃದ್ಧಿ ಮಾಡಿಬಿಟ್ರೆ ಜನ ಸೆಲ್ಯೂಟ್ ಹೊಡಿತಾರೆ. ಕನಿಷ್ಠ ಅದನ್ನಾದರೂ ಮಾಡಲಿ ಅನ್ನೋ ಕಳಕಳಿ ನಮ್ಮದು.